ನಮಸ್ತೆ ಎಲ್ರಿಗೂ ನಮಸ್ತೆ. ಇವತ್ತಿನ ದಿನದಲ್ಲಿ ಕಾನ್ಸ್ಟಿಟ್ಯೂಷನ್ ಲಾದು ಸಿಲೆಬಸ್ನ ಸ್ಟಾರ್ಟ್ ಮಾಡೋಣ. ಕಾನ್ಸ್ಟಿಟ್ಯೂಷನ್ ಲಾದ್ ಏನಿದೆಯಲ್ಲ ಕಂಪ್ಲೀಟ್ ಆಗಿ ಸಿಲೆಬಸ್ಸು ಏನೇನಿದೆ, ಯಾವ್ದ್ಯಾವ್ದ್ರಲ್ಲಿ ಏನೇನು ಬರುತ್ತೆ ಅಂತ ಕಂಪ್ಲೀಟ್ ಆಗಿ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಲಾಸ್ಟು ಪಬ್ಲಿಷ್ ಮಾಡಿದ್ರಲ್ಲಿ ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಇಲ್ಲಿ ಜಸ್ಟ್ ನಿಮಗೆ ಒಂದ್ಸಲ ಮೆನ್ಷನ್ ಮಾಡಿರೋದಷ್ಟೇ ಸಿಲೆಬಸ್ ಕಾಪಿ ಏನೇನಿದೆ ಅಂತ. ಈ ಸೇಮ್ ಸಿಲೆಬಸ್ ಕಾಪಿನ ಡಿಕೋಡ್ ಕೂಡ ಮಾಡಿದ್ದೀವಿ. ಈ ಡಿಕೋಡ್ ಮಾಡಿದಂಥ ಸಿಲೆಬಸ್ಸನ್ನೇ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ದಿಸ್ ಇಸ್ ದ ಡಿಕೋಡೆಡ್ ಸಿಲೆಬಸ್ ಕಾಪಿ. ಫೆಡರಲ್ ಸಿಸ್ಟಮ್ ಬಗ್ಗೆ, ರಿಲೇಷನ್ಶಿಪ್ಪು ಯಾವ ಥರ ಇದೆ ಸೆಂಟ್ರಲ್ ಸ್ಟೇಟು ಅಂತ, ಅದಾದಮೇಲೆ ಫ್ರೀಡಮ್ ಆಫ್ ಟ್ರೇಡ್, ಕಾಮರ್ಸ್ ಬಗ್ಗೆ, ಲ್ಯಾಂಗ್ವೇಜಸ್ಗಳ ಬಗ್ಗೆ, ಲೋಕಲ್ ಸೆಲ್ಫ್ ಗೋರ್ಮೆಂಟ್, ಅದಾದಮೇಲೆ ಆರ್ಟಿಕಲ್ 370, 371 ಟು 371J. ಇದು ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಲ್ಲೊಂದ್ಸಲ ನೋಡಿ ಡೀಪಾಗಿ ಹೇಳಿದ್ದೀನಿ. ಸೊ ಪ್ರತಿಯೊಂದು ವಿಷಯನೂ ಕ್ಲಾಸಸ್ಗಳ ಕಂಟಿನ್ಯೂಸ್ ಆಗಿ ಕಲಿತಾ ಹೋಗ್ತೀವಿ ನಾವು. ಸೊ ಇವತ್ತಿನ ದಿನ ಏನು ಮಾಡೋಣ ಅಂತಂದರೆ ಫೆಡರಲ್ ಸಿಸ್ಟಮ್ ಮತ್ತು ಆರ್ಗನೈಸೇಷನ್ ಆಫ್ ದ ಸ್ಟೇಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ದೀಸ್ ಆರ್ ದ ಕ್ವಶನ್ಸು ಲಾಸ್ಟ್ ಇಯರ್ ಕೇಳಿರುವಂಥ ಕ್ವಶನ್ಸ್ಗಳು. ಈ ರೀತಿಯಾದಂಥ ಒಂದು 6 ಕ್ವಶನ್ಸ್, ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಏನು ನಾನು ಯಾವಾಗಲೂ ರೆಗ್ಯುಲರಾಗಿ ಕೊಡ್ತಾ ಇರ್ತೀನಿ. ಆ ರೀತಿ ಏನಾದರೂ ತೊಗೊಂಡ್ರೆ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ಇದಿಷ್ಟು ಕ್ವಶನ್ನ ನೀವು ಕಲ್ತ್ಕೊಂಡ್ರೆ ಸಾಕಾಗುತ್ತೆ. ಇದಿಷ್ಟು ಕ್ವಶನ್ ಮೇಲೆ ಯಾವುದು ಕೂಡ ಎಕ್ಸ್ಟ್ರಾ ಬರೋದಿಲ್ಲ. ಈ ಎಲ್ಲ ಕ್ವಶನ್ಸ್ಗಳಿಗೂ ನಾನು ಆನ್ಸರ್ ಮಾಡ್ತಾನೆ. ಎಟ್ ದ ಎಂಡ್ ಆಫ್ ದ ವಿಡಿಯೋ ಯೂನಿಟ್ 1 ಏನು ನಾವು ಸಿಲೆಬಸ್ ಏನು ಮಾಡ್ತಾ ಇರ್ತೀವಲ್ವ, ಅಂದರೆ ಐ ಥಿಂಕ್ ನಾನು ಹೇಳ್ತಿರೋದು ಯಾವ ರೀತಿ ಅಂತಂದರೆ, ನಾವು ಯಾವ ದಿನ ಈ ಸ್ಪೆಷಲ್ ಪ್ರಾವಿಷನ್ ರಿಲೇಟಿಂಗ್ ಟು ಸ್ಪೆಸಿಫಿಕ್ ಸ್ಟೇಟ್ಸ್ ಅಂತ ಏನು ಮಾಡ್ತೀವಲ್ವಾ, ಈ ದಿನ ನಿಮಗೆ ಇಲ್ಲಿ ಕೊಟ್ಟಿರುವಂಥ ಎಲ್ಲ ಕ್ವಶನ್ಸ್ಗಳ ನಾಲೆಜು ಬಂದಿರುತ್ತೆ. ಸೊ ಒನ್ಸು ಆ ನಾಲೆಜ್ ಬಂದಾದಮೇಲೆ ಫೈನಲಿ ಆ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡೋಣ. ಸೊ ಇವತ್ತು ಈ ಕ್ವಶನ್ಸ್ಗಳ ಮೇಲೆ ಡಿಸ್ಕಸ್ ಮಾಡೋವಂಥದ್ದು ಯೂಸ್ ಇಲ್ಲ. ಸೊ ಎಟ್ ದ ಎಂಡ್ ಆಫ್ ದ ಯೂನಿಟ್ ಟು ಡಿಸ್ಕಷನ್ಲಿ ಡಿಸೈಡ್ ಮಾಡೋಣ. ಸೊ ಇಲ್ಲಿ ಇನ್ನೊಂದು ಸ್ವಲ್ಪ ಕ್ವಶನ್ಸ್ಗಳಿದೆ. ಸುಮಾರು ಕ್ವಶನ್ಸ್ಗಳು ಕಾಣ್ತಾ ಇದೆ. ಆದರೆ ಕ್ವಶನ್ಸ್ಗಳು ಏನಾಗಿದೆ ಅಂತಂದರೆ ಒಂದ್ರ ಮೇಲೆ ಒಂದು ಕ್ಲಬ್ ಆಗಿದೆ, ಒಂದೊಂದು ಫಾರ್ಮ್ ಚೇಂಜ್ ಆಗಿದೆ ಅಷ್ಟೇ. ಸೊ ಹೇಗೆ ನೀವು ತಗೊಂಡ್ರೂ ಕೂಡ 4-5 ಕ್ವಶನ್ಸ್ ಅಷ್ಟೇ ರೈಸ್ ಆಗುತ್ತೆ. ಸೊ ಈಗ ಸಿಲೆಬಸ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಹೋಗೋಣ. ಸಿಲೆಬಸ್ಸಲ್ಲಿ ಏನಿದೆ ಅಂತಂದರೆ, ನಾನು ಇವತ್ತು ಹೇಳಿದೆ, ಇವತ್ತು ಫೆಡರಲ್ ಸಿಸ್ಟಮಲ್ಲಿ ಆರ್ಗನೈಸೇಷನ್ ಆಫ್ ದ ಸ್ಟೇಟ್ಸ್ ಈ ವಿಷಯನ ತಿಳ್ಕೊಳ್ಳೋಣ ಅಂತ. ಸೊ ಅದನ್ನು ಫೆಡರಲ್ ವ್ಯವಸ್ಥೆ, ಸಂಯುಕ್ತ ವ್ಯವಸ್ಥೆ ಅಂತ ಕರೀತಾರೆ ಕನ್ನಡದಲ್ಲಿ. ಅದನ್ನು ಫೆಡರಲ್ ಅಂತ ಅದೇ ರೀತಿ ಆಗಿದೆ. ಸೊ ಇದನ್ನು ಸಂಯುಕ್ತ ಅಂತ ತಗೊಳ್ಳಿ, ಸಂಯುಕ್ತ ವ್ಯವಸ್ಥೆ ಅಂತ ತಗೊಳ್ತಾರೆ. ಈ ಸಂಯುಕ್ತ ವ್ಯವಸ್ಥೆ ಏನಿದೆ ಅಲ್ವಾ, ನಾವೇನು ಮಾತಾಡ್ತಾ ಇದೀವಿ ಸಂಯುಕ್ತ ವ್ಯವಸ್ಥೆ. ಸೊ ಬೇಸಿಕಲಿ ಏನಿದು ಸಂಯುಕ್ತ ವ್ಯವಸ್ಥೆ ಅಂತ ಒಂದ್ಸಲ ತಿಳ್ಕೊಂಡ್ಬೇಡ. ಸಂಯುಕ್ತ ವ್ಯವಸ್ಥೆ ಅಂದರೆ ಏನು, ಫೆಡರಲ್ ಸಿಸ್ಟಮ್ ಅಂದರೆ ಏನು, ಯೂನಿಟರಿ ಸಿಸ್ಟಮ್ ಅಂದರೆ ಏನು, ಇದನ್ನ ಲಾಸ್ಟ್ ಕಾನ್ಸ್ಟಿಟ್ಯೂಷನ್ 1 ನಾವು ಆಲ್ರೆಡಿ ಸ್ಟಡಿ ಮಾಡಿದ್ದೀವಿ. ಫೆಡರಲ್ ಸಿಸ್ಟಮ್ ಅಂದರೆ ಏನು, ಯೂನಿಟರಿ ಸಿಸ್ಟಮ್ ಅಂದರೆ ಏನು, ಸಂಯುಕ್ತ ವ್ಯವಸ್ಥೆ, ಏಕೀಯ ವ್ಯವಸ್ಥೆ ಅಂತ ಇದೆ. ಸೊ ಇಲ್ಲಿ ಏನಾಗುತ್ತೆ ಅಂತಂತಂದ್ರೆ ವಿಷಯ, ಫೆಡರಲ್ ಸಿಸ್ಟಮಲ್ಲಿ ಒಂಥರ ನಾನು ಹೇಳ್ತೀನಿ ನೋಡಿ ಯಾವ ರೀತಿ ಅಂತ. ಫೆಡರಲ್ ಸಿಸ್ಟಮಲ್ಲಿ ಅಂತಂದರೆ ಅಮೇರಿಕಾ ಅಂತ ತಗೊಳ್ಳಿ, ಓಕೆ. ಸೊ ಇಲ್ಲ ಯೂನಿಟರಿ ಸಿಸ್ಟಮ್ ಅಂತ ಏನಾದರೂ ನೀವು ತಗೊಳ್ತೀರಾ ಅಂತಂತಂದರೆ, ಈಗ ನಾರ್ಮ್ಯಾಂಡ್, ಐಲ್ಯಾಂಡ್, ಈ ಥರದ ಬೇರೆ ಬೇರೆ ದೇಶಗಳಿದೆಯಲ್ವಾ. ಸೊ ಅಲ್ಲಿನ ದೇಶಗಳು ತುಂಬ ಅಪ್ಡೇಟ್, ಇಲ್ಲಿಂದ ತಗೊಳ್ಳಿ. ಸೊ ಇಲ್ಲೇನಾಗುತ್ತೆ ಅಂತಂದರೆ, ಫೆಡರಲ್ ಸಿಸ್ಟಮಲ್ಲಿ ಒಂದು ರಾಷ್ಟ್ರ ಇದೆ. ಈ ರಾಷ್ಟ್ರದಲ್ಲಿ ಸಣ್ಣ 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 ರಾಜ್ಯಗಳಿರುತ್ತೆ. ರಾಷ್ಟ್ರ ಮತ್ತು ರಾಜ್ಯ ಬೇರೆ ಬೇರೆ ಸಿಟಿಜನ್ಶಿಪ್ನ ತೊಗೊಂಡು ಬೇರೆ ಬೇರೆ ರೀತಿಯಾದ ಅಧಿಕಾರಗಳನ್ನು ತೊಗೊಂಡಿರ್ತವೆ. ಈ ರೀತಿಯಾದ ಸಿಸ್ಟಮ್ ಇರುತ್ತೆ. ಯೂನಿಟರಿ ಸಿಸ್ಟಮ್ ಅಂತಂದರೆ ಕಂಪ್ಲೀಟ್ ಪವರ್ ಏನಿದೆಯಲ್ಲ ಸೆಂಟ್ರಲ್ ಗೌರ್ಮೆಂಟು ಕವರ್ ಮಾಡ್ತಾ ಇರುತ್ತೆ. ಸೊ ಹಾಗಾದರೆ ಇಂಡಿಯಾ ಸಿಸ್ಟಮ್ ಯಾವ ರೀತಿ ಇದೆ ಅಂತ ಇಲ್ಲಿ ಪ್ರಶ್ನೆ. ಇಂಡಿಯಾ ಸಿಸ್ಟಮ್ ಯಾವ ರೀತಿ ಇದೆ ಅಂತಂತಂದರೆ, ಈ ಕಡೆ ಫೆಡರಲ್ಲು ಅಲ್ಲ, ಈ ಕಡೆ ಯೂನಿಟರಿನೂ ಅಲ್ಲ. ಇದನ್ನು ಕ್ವಾಸಿ ಫೆಡರಲ್ ಸಿಸ್ಟಮ್ ಅಂತ ಕರೀತಾರೆ ನಮ್ಮಲ್ಲಿ. ಅರೆ ಸಂಯುಕ್ತ ವ್ಯವಸ್ಥೆ ಅಂತ ನಮ್ಮಲ್ಲಿ ಕರೀತಾರೆ. ಅರ್ಥ ಆಗ್ತಿದೆಯಲ್ವಾ. ಸೊ ಇದಿಷ್ಟು ಬೇಸಿಕಾಗಿ ಹೇಳ್ಬೇಕಾಗಿದ್ದಿದ್ದು ಅನ್ಸೋದು. ಸೊ ಇಲ್ಲಿ ಫೆಡರಲ್ ಸಿಸ್ಟಮ್ ಬಗ್ಗೆ ತಿಳ್ಕೊಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ನಿಮಗೆ ಏನು ಹೇಳಿದೆ, ಸೊ ಅದನ್ನು ಸೇಮ್ ಇದೇನು ಮಾಡಿದ್ದಾರೆ ಅಂತಂತಂದರೆ ಎಕ್ಸ್ಪ್ಲನೇಷನ್ನ ಕೊಟ್ಟಿದ್ದಾರೆ. ಸೊ ಯಾವ ರೀತಿ ಅಂತಂತಂದರೆ, ಈಗ ಡ್ಯುಯಲ್ ಮಷಿನರಿ ಇರುತ್ತೆ ಗೌರ್ಮೆಂಟ್ ಫಂಕ್ಷನ್ದು ಅಂತ ಫೆಡರಲ್ ಸಿಸ್ಟಮ್ ಅಂತಂದರೆ. ಅಂದರೆ 2 ಇರುತ್ತೆ, ಒಂದು ಸೆಂಟ್ರಲ್ ಒಂದಿರುತ್ತೆ, ಸ್ಟೇಟಲ್ಲಿ ಒಂದಿರುತ್ತೆ. ಈ ಥರ ಡ್ಯುಯಲ್ ಸಿಸ್ಟಮ್ ಇರುತ್ತೆ ಫೆಡರಲ್ ಸಿಸ್ಟಮ್ ಅಂತ. 2 ಲೆವೆಲ್ಸ್ ಆಫ್ ಗೌರ್ಮೆಂಟ್ ಇರುತ್ತೆ. ಆಬ್ವಿಯಸ್ಲಿ ನಾನು ಹೇಳಿದ್ನಲ್ಲ, ಸೆಂಟ್ರಲ್ ಒಂದು ಗೌರ್ಮೆಂಟ್ ಇರುತ್ತೆ, ಸ್ಟೇಟ್ ಒಂದು ಗೌರ್ಮೆಂಟ್ ಇರುತ್ತೆ ಫೆಡರಲ್ ಸಿಸ್ಟಮಲ್ಲಿ. ಸೊ ಅದಾದಮೇಲೆ ಸೆಂಟ್ರಲ್ ಅಥಾರಿಟಿ ಏನಿದೆ ಅಲ್ವಾ, ಮೇಜರ್ ಆಗಿ ಅಫೇರ್ಸ್ಗಳನ್ನು ನೋಡ್ಕೊಳ್ತಾ ಇರುತ್ತೆ. ಸ್ಟೇಟಿಂದ ಏನಿದೆಯಲ್ವಾ, ಆಯಾ ಸ್ಟೇಟ್ ತಕ್ಕನಾಗಿ ಏನೇನು ನೋಡ್ಕೋಬೇಕು ಅದನ್ನು ನೋಡ್ಕೊಳ್ತಾ ಇರುತ್ತೆ. ಈ ರೀತಿಯಾದಂತಹ ಸಿಸ್ಟಮು ಫೆಡರಲ್ ಸಿಸ್ಟಮಲ್ಲಿ ಇರುತ್ತೆ. ಸೊ ಈ ಫೆಡರಲ್ ಸಿಸ್ಟಮಲ್ಲಿ ಮತ್ತೆ ನಾವು ನೋಡಬೇಕು ಅಂತಂತಂದರೆ, ಇಲ್ಲಿ ಒಂದು ಡೊಮೈನ್ ಇರುತ್ತೆ, ಹಾರ್ಮನೈಸಿಂಗ್ ಇರುತ್ತೆ, ಆಟೋನಾಮಸ್ ಕಂಡೀಷನನ್ನು ಮೇಂಟೈನ್ ಮಾಡಿರ್ತಾರೆ ಅಂತ ಹೇಳ್ಬೋದು. ಸೊ ಇದಾದಮೇಲೆ ನೆಕ್ಸ್ಟ್ ಏನಾದರೂ ನೋಡ್ತೀರಾ ಅಂತಂತಂದರೆ, ಇಲ್ಲಿ ಯಾವುದೇ ಒಂದು ಉದ್ದೇಶಗಳನ್ನ ಅಥವಾ ಏನೇ ಒಂದು ತೊಗೊಂಡಾಗ ಯಾವ ಕಡೆ ಇರುತ್ತೆ ಅಂದರೆ, ಕೇಂದ್ರಾಭಿಮುಖವಾಗಿ ಈ ಕೇಂದ್ರದ ಕಡೆಗೆ, ಕೇಂದ್ರದ ಬೇಕಾಗಿರುವಂಥ ರೀತಿಯಲ್ಲಿ, ವೈವಿಧ್ಯತೆಯಲ್ಲಿ ಏಕತೆ ಇರುವಂಥ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಜಾರಿಗೆ ತರೋಕ್ಕೆ ಸ್ಟೇಟು ಬದ್ಧವಾಗಿರುತ್ತೆ ಅಂತ ಹೇಳ್ಬೋದು.
ಸೊ ಈ ರೀತಿಯಾಗಿ ಇರಬೇಕಾದರೆ ಈಗ ಬರೋಣ ಆಕ್ಚುಯಲ್ ಮ್ಯಾಟ್ರಿಗೆ ಫೆಡರಲ್ ಸಿಸ್ಟಮ್ ಆರ್ಗನೈಸೇಷನ್ ಆಫ್ ದ ಸ್ಟೇಟ್ ಅಂದರೆ ಏನು ಅಂತ. ಈ ಫೆಡರಲ್ ಸಿಸ್ಟಮ್ ಆರ್ಗನೈಸೇಷನ್ ಆಫ್ ದ ಸ್ಟೇಟ್ ಅಂತಂದರೆ ಸಪ್ರೇಟ್ ದ ಪವರ್. ನಾನು ಹೇಳ್ತಾ ಇದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ, ಸೆಂಟ್ರಲ್ ಬೇರೆ ಇರುತ್ತೆ, ಸ್ಟೇಟಲ್ಲಿ ಬೇರೆ ಇರುತ್ತೆ. ಬಟ್ ಇದು ಒಂದೇ ರಾಷ್ಟ್ರ. ಉದಾಹರಣೆ ಅಮೇರಿಕಾ ಒಂದೇ ರಾಷ್ಟ್ರ, ಸೆಂಟ್ರಲ್ ಬೇರೆ ಇರುತ್ತೆ, ಸ್ಟೇಟಲ್ಲಿ ಬೇರೆ ಇರುತ್ತೆ. ಈ ರೀತಿಯಾದಂಥ ಸರ್ಕಾರ ನಡೆಸ್ತಾ ಇರ್ತಾರೆ ಅವರು. ಆಮೇಲೆ ಡೆಲಿಗೇಟ್ಸು ಏನಾದರೂ ಸೆಂಟ್ರಲ್ ಗೌರ್ಮೆಂಟ್ ಯಾವ ಕೆಲಸಗಳನ್ನು ಮಾಡಬೇಕು ಅಂತಂದರೆ ಸ್ಟೇಟ್ ಗೌರ್ಮೆಂಟಿಗೆ ಇಂಥ ರೆಸ್ಪಾನ್ಸಿಬಿಲಿಟಿನ ಮಾಡುವಂಥ ಈ ರೀತಿಯಾದ ಕೊಡುವಂಥ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಇಲ್ಲೇನಾಗಿರುತ್ತೆ ಅಂತಂತಂದರೆ ಸೆಂಟ್ರಲಲ್ಲಿ ಪವರ್ಸು ಮತ್ತು ಸ್ಟೇಟಲ್ಲಿ ಪವರ್ಸು ಸೇಮ್ ಇರುತ್ತೆ. ಇವರು ಯಾರಿಗೂ ಕೇಳೋ ರೀತಿ ಇರಲ್ಲ. ಈಗ ನಮ್ಮ ಇಂಡಿಯನ್ ಕಂಟೆಸ್ಟಿಗೆ ನಾನು ಬರ್ತಾ ಇದ್ದೀನಿ. ಇಲ್ಲಿದೆ ನೋಡಿ ಇಂಡಿಯನ್ ಕಂಟೆಸ್ಟ್. ನಾನು ನಿಮಗೆ ಆಲ್ರೆಡಿ ಹೇಳಿದೆ, ನಮ್ಮದು ಕ್ವಾಸಿ ಫೆಡರಲ್ ಸಿಸ್ಟಮ್ ಅಂತ. ಇಲ್ಲಿದೆ ನೋಡಿ, ಕ್ವಾಸಿ ಫೆಡರಲ್ ಗವರ್ಮೆಂಟ್ ಅಂತ ಇದೆ. ಈ ಕ್ವಾಸಿ ಫೆಡರಲ್ ಗವರ್ಮೆಂಟ್ ಅಂತ ಏನಿದೆ, ಈ ರೀತಿಯಾದಂಥ ಗೌರ್ಮೆಂಟ್ ನಮ್ಗೆ ನಡೆಯುತ್ತೆ. ಏನಿದು ಕ್ವಾಸಿ ಫೆಡರಲ್ ಗೌರ್ಮೆಂಟ್ ಅಂದರೆ, ನಾವು ಕಂಪ್ಲೀಟಾಗಿ ಫೆಡರಲ್ ಸಿಸ್ಟಮ್ನ ಪಾಲನೆ ಮಾಡ್ತಾ ಇಲ್ಲ. ನೋಡಿ, ಪಾಲನೆ ಮಾಡ್ತಾ ಇಲ್ಲ. ಇನ್ನೊಂದು ಯೂನಿಟರಿ ಸಿಸ್ಟಮ್ನ ಪಾಲನೆ ಮಾಡ್ತಾ ಇದೀವಾ? ಇಲ್ಲ, ಯೂನಿಟರಿ ಸಿಸ್ಟಮ್ನ ಕೂಡ ನಾವು ಪಾಲನೆ ಮಾಡ್ತಾ ಇಲ್ಲ. ಸೊ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ಈ ಕಡೆ ಫೆಡರಲ್ಲೂ ಅಲ್ಲ, ಈ ಕಡೆ ಯೂನಿಟರಿನೂ ಅಲ್ಲ. ಸೊ ಕ್ವಾಸಿ ಫೆಡರಲ್. ಯಾಕೆ ಸರ್ ಇದನ್ನು ಕ್ವಾಸಿ ಫೆಡರಲ್ ಅಂತಾರೆ ಅಂತ ನೀವು ಕೇಳಬಹುದು. ಯಾಕೆ ಇದನ್ನು ಕ್ವಾಸಿ ಫೆಡರಲ್ ಅಂತಾರೆ ಅಂತಂತಂದರೆ, ಇಲ್ಲಿ ಸೆಂಟ್ರಲ್ಗೆ ಜಾಸ್ತಿ ಪವರ್ ಇದೆ. ಓಕೆ, ಯಾವ ರೀತಿ ಅಂತಂದರೆ, ಈಗ ಆಟೋಮಿಕ್ ಆಗಿರಬಹುದು, ರೈಲ್ವೆ ಆಗಿರಬಹುದು, ಡಿಫೆನ್ಸ್ ಆಗಿರಬಹುದು, ಇಂಥವೆಲ್ಲ ಸೆಂಟ್ರಲ್ ಲೀಸ್ಟಲ್ಲಿ ಹಾಕ್ಕೊಂಡಿರ್ತಾರೆ. ಸೊ ಸೆಂಟ್ರಲಲ್ಲಿ ಜಾಸ್ತಿ ಪವರ್ನ ಶೋ ಮಾಡ್ತಾ ಇರೋದ್ರಿಂದ, ಅಸ್ಯೂಮ್ ಮಾಡಿ, ಇದು ಒಂದೇ ಕೀ ಪಾಯಿಂಟ್ ಇದರಲ್ಲಿ, ಸೆಂಟ್ರಲ್ ಗೌರ್ಮೆಂಟ್ ಅಸೈನ್ಡ್ ಆಸ್ ಮೋರ್ ಪವರ್ ಇರೋದರಿಂದ ಸ್ಟೇಟು ಯಾವಾಗಲೂ ಕೂಡ ತನ್ನ ಪವರ್ನ ಮಿತಿ ಮೀರಿ ಮಾಡೋಕ್ಕಾಗಲ್ಲ. ಸ್ಟೇಟ್ ಲೀಸ್ಟ್, ನೀವು ಸೆಂಟ್ರಲ್ ಲೀಸ್ಟ್, ಕಾನ್ಕರೆಂಟ್ ಲೀಸ್ಟ್ ಅಂತ 3 ಲೀಸ್ಟ್ ಬರುತ್ತೆ. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಅಂತ ಕರೀತಾರೆ. ಈ ಕಾನ್ಸ್ಟಿಟ್ಯೂಷನ್ 2ದಲ್ಲಿ ಅದನ್ನು ಕೂಡ ನಾವು ಪಾಠ ಮಾಡ್ತೀವಿ. ಈ ರೀತಿ ಇದ್ದಾಗ ರಾಜ್ಯ ಪಟ್ಟಿಯಲ್ಲಿ ಕೊಟ್ಟಿರುವಂಥ ವಿಷಯಗಳು ಮತ್ತು ನೀವು ಕೇಂದ್ರ ಪಟ್ಟಿಯಲ್ಲಿ ವಿಷಯಗಳು ನೋಡಿದರೆ, ಕೇಂದ್ರ ಪಟ್ಟಿಯಲ್ಲಿರುವಂಥ ವಿಷಯಗಳಿಗೆ ಜಾಸ್ತಿ ಪವರ್ಸ್ ಇದೆ. ಆದಾಗ್ಯೂ ಕೂಡ ಸಮ್ಟೈಮ್ಸ್ ಏನಾದರೂ ಕೇಂದ್ರ ಮತ್ತು ರಾಜ್ಯ ಸಮವರ್ತಿ ಪಟ್ಟಿ ಅಂದರೆ ಕಾನ್ಕರೆಂಟ್ ಲೀಸ್ಟಲ್ಲಿ ಇರುವಂತಹ ಯಾವುದಾದ್ರೂ ಒಂದು ವಿಷಯದ ಮೇಲೆ ಕಾನೂನು ತರ್ತಾ ಇದೆ. ಈಗ ರಾಜ್ಯನೂ ತಂದ್ಬಿಡ್ತು ನನ್ನ ಜುಡಿಷನ್ ಇದೆ ಅಂತ, ಇದೇ ರೀತಿ ಕೇಂದ್ರನೂ ತಂದ್ಬಿಡ್ತು ನನ್ನ ಜುಡಿಷನ್ ಇದೆ ಅಂತ. ಸೊ ಅವಾಗ ವ್ಯಾಲಿಡ್ ಆಗೋದು ಯಾವುದು ಅಂತಂದರೆ, ಕೇಂದ್ರ ಏನು ತಂದಿದೆ ಅದೇ ವ್ಯಾಲಿಡ್ ಆಗುತ್ತೆ. ಈ ರೀತಿಯಾದಂತಹ ಎಕ್ಸಾಂಪಲ್ಸ್ಗಳನ್ನ ಕೊಡ್ತಾ ನೀವು ಪ್ರೂವ್ ಮಾಡಬೇಕು. ನಮ್ಮ ಸರ್ಕಾರ ಏನು ನಡೀತಾ ಇದೆ, ಇದು ಒಂದು ಕ್ವಾಸಿ ಜುಡಿಷಿಯಲ್ ಅಂತ ನೀವು ಪ್ರೂವ್ ಮಾಡಬೇಕು. ಓಕೆ, ಇದು ಕ್ವಾಸಿ ಜುಡಿಷಿಯಲ್ ಅನ್ನೋಕ್ಕೆ ಎನಿ ಪ್ರೂಫ್ಸ್ ಯಾವ ರೀತಿ ಇದನ್ನೆಲ್ಲ ಹೇಳ್ಕೊಂಡಿದ್ದಾರೆ ಅಂತಂತಂದರೆ, ಸ್ಪೆಸಿಫಿಕಲಿ ನಿಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ನಮ್ಮದು ಕ್ವಾಸಿ ಫೆಡರಲ್ ಸಿಸ್ಟಮ್ ಅಂತೇಳಿ ಎಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡಿಲ್ಲ. ಕ್ವಾಸಿ ಜುಡಿಷಿಯಲ್ ಅಲ್ಲ, ಕ್ವಾಸಿ ಫೆಡರಲ್ ಸಿಸ್ಟಮ್ ಅಂತ ಎಲ್ಲೂ ಎಕ್ಸ್ಪ್ಲೇನ್ ಮಾಡಿಲ್ಲ. ಸೊ ಹಾಗಾದರೆ ನಾವು ಫೆಡರಲ್ ಸಿಸ್ಟಮ್ ಅಂತ ಯಾವ ರೀತಿ ಹೇಳ್ಕೊತೀವಿ ಅಂದರೆ, ಆರ್ಟಿಕಲ್ 1ನಲ್ಲಿ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ರಾಜ್ಯಗಳ ಒಕ್ಕೂಟ ಅಂತ ಸಂವಿಧಾನದ 1ನೇ ವಿಧಿ ಪ್ರಕಾರ ಹೇಳಲಾಗಿದೆ. ಸೊ ಇದೇನು ಹೇಳುತ್ತೆ ಅಂತಂತಂದರೆ, ಸ್ಟೇಟ್ಸ್ಗಳು ಏನಿದೆ ಅವು ಬ್ರೇಕ್ ಆಗೋಕ್ಕಾಗಲ್ಲ. ತನ್ನನ್ನು ತಾನು ಬ್ರೇಕ್ ಮಾಡಿಕೊಂಡು ಬೇರೆ ಬೇರೆ ಮಾಡ್ಕೊಳಕ್ಕಾಗಲ್ಲ. ಎಲ್ಲ ಸ್ಟೇಟ್ಗಳು ಒಂದು ಸೇರಿಕೊಂಡು ನಾವು ಯೂನಿಯನ್ನ ಮಾಡ್ಕೊಂಡಿದ್ದೀವಿ, ಒಂದು ಒಕ್ಕೂಟನ ಮಾಡ್ಕೊಂಡಿದ್ದೀವಿ ಅಂತ ಎಕ್ಸ್ಪ್ಲನೇಷನ್ ಕೊಡ್ತಾ ಇದೆ. ಸೊ ಅದಾದಮೇಲೆ ಇಂಡಿಯಾ ಏನಿದೆಯಲ್ವಾ, ಟ್ರೂ ಫೆಡರಲ್ ಗೌರ್ಮೆಂಟು ಇಸ್ ನಾಟ್ ಟು ಫೆಡರಲ್ ಗೌರ್ಮೆಂಟ್. ಯಾಕೆ ಅಂತಂತಂದರೆ, ಈ ಫೆಡರಲ್ ಗೌರ್ಮೆಂಟು ಮತ್ತು ಯೂನಿಟರಿ ಗೌರ್ಮೆಂಟು ಎರಡರದ್ದು ಫ್ಯೂಚರ್ ಏನಿದೆಯಲ್ಲ, ಕಾಂಬಿನೇಷನ್ ಆಗಿ ಔಟ್ಪುಟ್ ಆಗಿ ಬಂದ್ಬಿಟ್ಟು ಕ್ವಾಸಿ ಫೆಡರಲ್ ಗೌರ್ಮೆಂಟ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಇಲ್ಲಿ. ಸೊ ಈ ರೀತಿಯಾಗಿ ನಮ್ಮ ಸಿಸ್ಟಮ್ನ ವರ್ಣನೆನ ಮಾಡಿದ್ದಾರೆ. ಓಕೆ, ಸೊ ಈ ರೀತಿ ಇರಬೇಕಾದ್ರೆ ನೆಕ್ಸ್ಟು ಕಾನ್ಸೆಪ್ಟ್ ಏನು ಅಂತಂತಂದರೆ, ಇಂಡಿಯನ್ ಫೆಡರಲ್ ಸಿಸ್ಟಮ್ ಅನ್ನುವಂಥದ್ದು ಏನಿದೆ ಅಲ್ವಾ, ಈ ಇಂಡಿಯನ್ ಫೆಡರಲ್ ಸಿಸ್ಟಮ್ಮು ಯಾವ ರೀತಿ ಕೇಳ್ತಾರೆ ಅಂತಂದರೆ, ಕನ್ವರ್ಷನ್ ಆಫ್ ಯೂನಿಟರಿ ಸಿಸ್ಟಮ್ ಇಂಟು ಎ ಫೆಡರಲ್ ಸಿಸ್ಟಮ್ ಅಂತ ಕೇಳ್ತಾರೆ. ಅಂತಂದರೆ ಈ ಭಾರತೀಯ ಸಂಯುಕ್ತೀಕರಣ ಅನ್ನೋ ಏನಿದೆಯಲ್ವಾ, ಇದು ವಿಕೀಕೃತ ವ್ಯವಸ್ಥೆಯಿಂದ ಬಂದಿರುವಂತಹದ್ದು. ಅದರ ಕನ್ವರ್ಷನ್ ಆಫ್ ದ ರಿಸಲ್ಟ್ಸಾ, ಅದು ನೀವು ಹೇಗೆ ಪ್ರೂವ್ ಮಾಡ್ತೀರಾ ಅಂತ ಕೇಳಿದಾಗ, ಸೇಮ್ ಆನ್ಸರೇ ನಾನು ಅವಾಗಲೇ ಏನು ಹೇಳಿದೆ ಅದೇ ರೀತಿ ಆನ್ಸರ್ಗಳನ್ನು ಹೇಳ್ಕೊತಾ ಬಂದ್ಬಿಟ್ಟು ನೀವು ಪ್ರೂವ್ ಮಾಡಬೇಕು. ನಮ್ಮದು ಯೂನಿಟರಿ ಸಿಸ್ಟಮ್ ಅಲ್ಲ, ನಮ್ಮದು ಒಂದು ರೀತಿ ಕ್ವಾಸಿ ಫೆಡರಲ್ ಸಿಸ್ಟಮ್ ನಮ್ಮದು ಒಂದು ರೀತಿ ಅಂತ ಪ್ರೂವ್ ಮಾಡಬೇಕು. ಅದನ್ನು ಪ್ರೂವ್ ಮಾಡೋಕ್ಕೆ ಈ ರೀತಿಯಾದಂತಹ ಕೆಲವೊಂದು ಪಾಯಿಂಟ್ಸ್ಗಳನ್ನು ಹೇಳಬೇಕಾಗುತ್ತೆ. ಯಾವ ರೀತಿ ಅಂತಂತಂದರೆ, ಈ ಸೈಂಟಿಸ್ಟ್ಗಳು, ಸೈಂಟಿಸ್ಟ್ಗಳಂತಂದರೆ ಸೈಂಟಿಸ್ಟ್ಗಳೆಲ್ಲ ಇಲ್ಲಿ ಪೊಲಿಟಿಕಲ್ ಸೈಂಟಿಸ್ಟ್ ಅಂತ ಕರೀತಾರೆ. ಅಂದರೆ ಪೊಲಿಟಿಕ್ಸಲ್ಲಿ, ರಾಜಕೀಯದಲ್ಲಿ ಹೆಚ್ಚಿಗೆ ನಾಲೆಜ್ ಇರೋರು ಅಂಥವ್ರು. ಇವ್ರೇನು ಹೇಳ್ತಾರೆ ಅಂತಂತಂದರೆ, ಈ ಸರ್ಕಾರ ಅಂತ ನಾವೇನು ಮಾಡ್ಕೊಂಡಿದ್ದೀವಿ, ಇದು ಹೆಚ್ಚಿಗೆ ಪವರು ಕೇಂದ್ರದಲ್ಲಿ ಕೇಂದ್ರೀಕೃತವಾಗಿದೆ. ಸೊ ಆದ್ದರಿಂದ ನಾವು ಏನು ಅಂದ್ಕೊಂಡಿದ್ದೀವಿ ಸಿಸ್ಟಮು, ಇದು ಯೂನಿಟಿ ಅಲ್ಲ, ಇದು ಬಂದ್ಬಿಟ್ಟು ಫೆಡರಲ್ ಕಡೆ ಸ್ವಲ್ಪ ವಾಲ್ಕೊಂಡಿದೆ ಅಂತ ಫಸ್ಟ್ ಲೈನ್ ಹೇಳ್ತಾರೆ. ಸೊ
ಸೊ ಇದನ್ನ ಹೇಳ್ತಾ ಹೇಳ್ತಾ ನೆಕ್ಸ್ಟ್ ಇನ್ನೇನು ಹೇಳ್ತಾರೆ ಅಂತಂದ್ರೆ ಸ್ಟೇಟ್ ಗೌರ್ಮೆಂಟು ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಇದೆಯಲ್ಲ, ಅವು ಎರಡೂ ಕೂಡ ತಮ್ಮದೇ ಆದ ಕ್ಷೇತ್ರದಲ್ಲಿ ಸ್ವತಂತ್ರವಾಗಿದೆ. ಯಾರೂ ಕೂಡ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೊ ಇಂಡಿಪೆಂಡೆಂಟ್ ಆಗಿದ್ದಾವೆ ಎರಡೂ ಕೂಡ, ಸೆಂಟ್ರಲ್ಲು ಮತ್ತು ಸ್ಟೇಟು ತಮ್ಮಲ್ಲೇ ಸ್ವತಂತ್ರವಾಗಿದೆ. ಸೊ ಈ ಥರ ಸ್ವತಂತ್ರವಾಗಿದ್ರೂ ಕೂಡ ಅದ್ರ ಬಗ್ಗೆ ಒಂದು ಸ್ವಲ್ಪ ನ್ಯಾಯಶಾಸ್ತ್ರದಲ್ಲಿ ಭಿನ್ನಾಭಿಪ್ರಾಯ ಇದೆ. ಅಂತಂದರೆ ಏನು, ನಾವು ಈಗ ನಮ್ಮ ಈ ಜ್ಯೂರಿಸ್ಟ್ಗಳ ಪ್ರಕಾರದಲ್ಲಿ ಒಂದು ಸ್ವಲ್ಪ ಭಿನ್ನಾಭಿಪ್ರಾಯ ಇದೆ. ಯಾವ ರೀತಿ ಭಿನ್ನಾಭಿಪ್ರಾಯವಿದೆ ಅಂತಂತಂದರೆ, ಇದು ಯೂನಿಟರಿ ಅಂತ ಕರೆಯೋದಕ್ಕಿಂತ ಜಾಸ್ತಿ ಕ್ವಾಸಿ ಫೆಡರಲ್ ಅಂತ ಕರಿಬಹುದು ಅನ್ನೋ ರೀತಿ ಮಾತಿದೆ. ಕಾರಣಗಳೇನು ಅಂತ ನಾನು ನಿಮಗೆ ಹೇಳಿದೆ. ಈಗ ಸೆಂಟ್ರಲ್ಲು ಕಾನ್ಕರೆಂಟ್ ಲೀಸ್ಟು ಮತ್ತು ಇವನ್ನೆಲ್ಲ ಲೀಸ್ಟ್ಗಳು ನೋಡಿದಾಗ ಹೈಯೆಸ್ಟ್ ಪವರ್ ಯಾರಿಗಿದೆ ಅಂತಂದರೆ ಸೆಂಟ್ರಲ್ಗಿದೆ ಅಂತ ಹೇಳ್ಬೋದು. ಸೊ ಅದಾದಮೇಲೆ ನ್ಯಾಷನಲ್ ಎಮರ್ಜೆನ್ಸೀಸ್ ಅನ್ನೋವಂಥದ್ದನ್ನ ಸ್ಟೇಟ್ ಮೇಲೆ ಇಂಪೋಸ್ ಮಾಡ್ತಾರೆ ಸೆಂಟ್ರಲ್ನವರು. ಸೊ ಅಂತಂದರೆ ಸೆಂಟ್ರಲಿ ಜಾಸ್ತಿ ಪವರ್ ಇದೆ ಅಂತ ಅರ್ಥ. ಸೊ ಇಲ್ಲಿ ಟೆಕ್ನಿಕಲಿ ಯಾವುದೂ ಕೂಡ ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಪಾಯಿಂಟ್ ಅಂತ ಇಲ್ಲ. ಓಕೆ, ನೀವು ಇದನ್ನ ಪಾಯಿಂಟ್ ವೈಸ್ ಕೊಟ್ಟರೆ ಪರ್ಟಿಕ್ಯುಲರ್ ಆಗಿ ಅನ್ನುವಂಥ ಕಾನ್ಸೆಪ್ಟ್ ಅಲ್ಲ ಇದು. ಯಾವುದು ಫೆಡರಲ್ ಸಿಸ್ಟಮ್, ಆರ್ಗನೈಸೇಷನ್ ಆಫ್ ದ ಸಿಸ್ಟಮ್ ಅಂತ ನಾವೇನು ಫಸ್ಟ್ ಕಾನ್ಸೆಪ್ಟ್ ಓದ್ತಾ ಇದ್ದೀವಿ ಇದು ಮಾತ್ರ. ನೆಕ್ಸ್ಟ್ ಎಲ್ಲ ನಾವೇನು ಓದಿದ್ದೀವಿ ಪರ್ಟಿಕ್ಯುಲರ್ ಆಗಿ ನಮಗೆ ಇದಿದೆ, ಆರ್ಟಿಕಲ್ಸ್ಗಳಿದೆ ಅಂತಂದರೆ ಅನುಚ್ಛೇದಗಳಿದೆ. ಸೊ ಅನುಚ್ಛೇದದ ಪ್ರಕಾರ ನಾವೇನೇನು ಎಕ್ಸ್ಪ್ಲೇನ್ಸನ್ನೇ ಓದ್ತೀವಿ. ಇದೊಂಥರ ಯಾವ ರೀತಿ ಅಂತಂದರೆ, ಇವಾಗ ಫಸ್ಟ್ ಕ್ಲಾಸಲ್ಲಿ ನಾವು ನೋಡ್ತಾ ಇರೋ ಒಂಥರ ಎಸ್ಸೆ ಟೈಪು. ಓಕೆ, ಒಂದು ಒಪಿನಿಯನ್ನ ಹೇಳ್ತಾ ಇರೋದು, ಯಾವ ರೀತಿ ನಮ್ಮದು ಒಂದು ಫೆಡರಲ್ ಸಂಯುಕ್ತ ವ್ಯವಸ್ಥೆ ಆಯಿತು ಅಂತ ಒಪಿನಿಯನ್ನ ಹೇಳ್ತಾ ಇರೋದು. ಸೊ ಈ ರೀತಿ ಹೇಳ್ತಿರ್ಬೇಕಾದ್ರೆ ಇದೊಂದು ಬೇಸಿಕ್ ಫ್ಯೂಚರ್ ಅಂತ ಹೇಳ್ತಾರೆ. ಸೊ ಕಂಪ್ಲೀಟಾಗಿ ಇದೊಂದು ಬೇಸಿಕ್ ಫ್ಯೂಚರು. ಫೆಡರಲ್ ಸಿಸ್ಟಮ್ನ ನಾವು ಯಾವುದೇ ರೀತಿ ಹಾಳು ಮಾಡ್ಕೊಳಕ್ಕಾಗಲ್ಲ, ಇದು ಒಂದು ಬೇಸಿಕ್ ಫ್ಯೂಚರ್ ಅಂತ ಹೇಳ್ತಾರೆ. ಮತ್ತು ಈ ಬೇಸಿಕ್ ಫ್ಯೂಚರ್ ಏನಿದೆ ಇದು ಒಂದು ಪರ್ಮನೆಂಟು. ಇದನ್ನ ಡಿಸ್ಟರ್ಬೆನ್ಸ್ ಎಲ್ಲ ಮಾಡೋ ಹಾಗಿಲ್ಲ, ನಾಶ ಎಲ್ಲ ಮಾಡೋ ಹಾಗಿಲ್ಲ ಅಂತ ಹೇಳ್ತಾರೆ. ಸೊ ಅದಾದಮೇಲೆ ಈ ಫೆಡರಲ್ ಸಿಸ್ಟಮ್ ಏನಾದರೂ ವ್ಯವಸ್ಥೆ ಆಗಬೇಕು ಅಂದರೆ ಸೆಂಟರು ಮತ್ತು ಸ್ಟೇಟ್ ಏನಿದೆಯಲ್ವಾ, ಎರಡೂ ಕೂಡ ಕೋಆಪ್ರೇಟ್ ಮಾಡ್ಕೊಂಡು ಆಗಬೇಕು. ಅದೇ ರೀತಿ ಇದು ನಾರ್ಮಲ್ ಆಗಿ ಆಗೋದಿಲ್ಲ ಅಂತ ಹೇಳ್ತಾರೆ. ಸೊ ಮ್ಯೂಚುವಲ್ ಅಡ್ಜಸ್ಟ್ಮೆಂಟ್ ಇರಬೇಕು ಎರಡರ ಮಧ್ಯದಲ್ಲಿ, ರೆಸ್ಪೆಕ್ಟ್ ಇರಬೇಕು, ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಅಕೊಮಿಡೇಷನ್ ಇರಬೇಕಂದ್ರೆ ಯಾವ ರೀತಿ ಅಂದರೆ ಸೆಂಟ್ರಲಲ್ಲಿ ಒಂದು ಬೇರೆ ಗೌರ್ಮೆಂಟ್ ನಡೀತಾ ಇದೆ, ಸ್ಟೇಟಲ್ಲಿ ಒಂದು ಗೌರ್ಮೆಂಟ್ ನಡೀತಾ ಇದೆ ಅಂದರೆ ಎರಡಕ್ಕೂ ಕೂಡ ಕಮ್ಯುನಿಕೇಷನ್ ಗ್ಯಾಪ್ ಇರುತ್ತೆ. ಫಂಡ್ಸು, ಆಮೇಲೆ ಲೆಜಿಸ್ಲೇಟಿವ್, ಇವ್ರು ತರೋ ಕಾನೂನು ಇವ್ರು ಅಪೋಸ್ ಮಾಡ್ತಾರೆ, ಈ ರೀತಿ ಎಲ್ಲ ಮಾಡಬಾರ್ದು. ಒಂದು ಹಾರ್ಮೋನಿನ ಮೇಂಟೈನ್ ಮಾಡಬೇಕು ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ನ ಮೇಂಟೈನ್ ಮಾಡಿಬಿಟ್ಟು ಏನು ಪಬ್ಲಿಕ್ ವೆಲ್ಫೇರಿಗೆ ಬೇಕೋ ಅದ್ರ ಮೇಲೆ ವರ್ಕ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಈ ರೀತಿಯಾದಂಥ ಹೇಳ್ತಿರ್ಬೇಕಾದ್ರೆ ನೀವೊಂದು ಸೆಂಟ್ರಲ್ ಫೆಡರಲಿಸಮ್ ಅನ್ನುವಂಥದ್ದು ಒಂದು ಸ್ಟ್ರಾಂಗ್ ಸೆಂಟರ್ನ ಹೇಳುತ್ತೆ. ಬಟ್ ನಮ್ಮ ಇಂಡಿಯಾದಲ್ಲಿ ಸ್ಟ್ರಾಂಗ್ ಸೆಂಟರ್ಗಿಂತ ಜಾಸ್ತಿ ಒಂದು ಸ್ಟ್ರಾಂಗ್ ಸೆಂಟರ್ನ ನಮ್ಮ ಇಂಡಿಯಾದ ಫೆಡರಲಿಸಮ್ ಸ್ಟ್ರಾಂಗ್ ಸೆಂಟರ್ನ ಹೇಳ್ತಾ ಇದೆ. ಸೊ ಯಾಕೆ ಸ್ಟ್ರಾಂಗ್ ಸೆಂಟರ್ ಹೇಳ್ತಾ ಇದೆ ಅಂತಂದರೆ, ನಮ್ಮ ಇಂಡಿಯಾದಲ್ಲಿ ಎಕನಾಮಿಕಲಿ ಏನಿದೆಯಲ್ವಾ ಅಸಮಾನತೆಗಳು ಜಾಸ್ತಿ ಇದೆ, ಡಿಸ್ಪಾರ್ಟೀಸ್ ಅಂತ ಹೇಳ್ತೀವಿ. ಅಂತಂದರೆ ವೇರಿಯೇಷನ್ಸ್ಗಳು ಜಾಸ್ತಿ ಇದೆ. ಸೊ ಕಂಪ್ಲೀಟಾಗಿ ಒನ್ ಸೈಡೆಡ್ ನಾವು ಮಾಡೋಕ್ಕೆ ಬರಲ್ಲ. ಸೊ ಆ್ಯಸ್ ಪರ್ ಸಿಚುವೇಶನ್ ಹೇಗೆ ಡಿಪೆಂಡ್ ಆಗುತ್ತೆ ಆ ರೀತಿ ನಾವು ಮೈನರ್ ವೇರಿಯೇಷನ್ಸ್ಗಳನ್ನು ಮಾಡ್ತಾ ಇರ್ತೀವಿ ಅಂತ ಹೇಳ್ಬೋದು. ಇದಿಷ್ಟು ಈ ಫೆಡರಲಿಸಮ್ ಬಗ್ಗೆ. ಕ್ವಶನ್ಸ್ಗಳನ್ನು ಕೇಳಿದರೆ ಫೆಡರಲಿಸಮ್ ಅಂದ್ರೇನು, ಫೆಡರಲಿಸಮು, ಕ್ವಾಸಿ ಫೆಡರಲಿಸಮ್, ಮಿಲಿಟರಿ ಫೆಡರಲಿಸಮ್ ಇರೋ ಡಿಫ್ರೆನ್ಸ್ ಏನು ಅಂತ ಕೇಳ್ತಾರೆ. ಸೊ ಆ ಟೈಮಲ್ಲೂ ಕೂಡ ನೀವು ಇದೇ ಪಾಯಿಂಟ್ಸ್ಗಳನ್ನು ಬರೀತೀರಾ. ಇಲ್ಲ ಅಂತಂದರೆ ಫೆಡರಲಿಸಮ್ ಫ್ಯೂಚರ್ ಇದೆ ನಮ್ಮದು, ಯಾವ ರೀತಿ ಅಂತ ಎಕ್ಸ್ಪ್ಲೇನ್ ಮಾಡ್ತೀರಾ ಅಂತ ಕೇಳ್ತಾರೆ, ಅವಾಗಲೂ ಇದನ್ನೇ ಬರೀತೀರಾ. ಸೊ ಎನಿ ಹೌ ಫೆಡರಲಿಸಮ್ ಬಗ್ಗೆ ಏನಾದರೂ ಕ್ವಶನ್ಸ್ ಬಂತು ಅಂತಂದರೆ ಇದೇನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದನ್ನು ಜಸ್ಟ್ ನಿಮ್ಮ ಓನ್ ಕೀವರ್ಡ್ಸಲ್ಲಿ ಒಂದು ಸ್ವಲ್ಪ ತೊಗೊಂಡು ನೀವು ಬರಿತಾ ಹೋಗಿ. ಸೊ ಅಷ್ಟು ಆನ್ಸರ್ ಸಾಕಾಗುತ್ತೆ. ಇನ್ನು ಉಳಿದಂಥ ಲೆಜಿಸ್ಲೇಟಿವ್ ಆಗಿರ್ಬೋದು, ಫೈನಾನ್ಷಿಯಲ್ ಆಗಿರ್ಬೋದು, ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿರ್ಬೋದು, ಏನೇನು ನಮ್ಮ ಸಿಲೆಬಸ್ ಕಾಪಿಯಲ್ಲಿ ಇದೆ ಅಲ್ವಾ ಅದನ್ನೆಲ್ಲ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ನೋಡೋಣ. ಸೊ ಯಾವುದು ಹೇಳ್ತಾ ಇದ್ದೀನಿ ಅನ್ಸಂದರೆ ಇದಿದೆಯಲ್ವಾ. ಸೊ ಇವತ್ತಿನ ಪಾಯಿಂಟಲ್ಲಿ ಇದಿಷ್ಟು ಮುಗೀತು. ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಕಂಟಿನ್ಯೂಸ್ ಆಗಿ ಒಂದೊಂದೇ ಕ್ಲಾಸ್ಗಳಲ್ಲಿ ಆಸ್ ಪರ್ ಪ್ರಿಯಾರಿಟಿ ಲೆವೆಲಿಗೆ ಒಂದೊಂದೇ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡ್ತಾ ಹೋಗೋಣ. ಸೊ ಇನ್ನು ಉಳಿದಂಥ ಎಲ್ಲದನ್ನೂ ಕೂಡ ಕ್ಲಾಸಸ್ಗಳನ್ನ ಕಂಟಿನ್ಯೂಸ್ ಆಗಿ ನೋಡಿ. ಥ್ಯಾಂಕ್ ಯು ವೆರಿ ಮಚ್. ವೆಲ್, ಈಗ ವೀಡಿಯೋಸ್ಗಳಂತ ನೋಡ್ತಾ ಇದ್ದೀರಿ, ಎಲ್ಲ ಅರ್ಥ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸೊ ಇದೇ ರೀತಿ 100% ನನಗೆಲ್ಲ ಕಂಪ್ಲೀಟಾಗಿ ಸಿಲೆಬಸ್ ಅರ್ಥ ಆಗಬೇಕು ಅಂತಂದರೆ ನಾವು ಕೊಡ್ತಾ ಇರೋದು ಪೇಯ್ಡ್ ಕ್ಲಾಸಸ್ಸು. ಈ ನಾವು ಹಾಕಿರುವಂಥ ಪೋಸ್ಟನ್ನು ಕಂಪ್ಲೀಟಾಗಿ ಎಲ್ಲ ಕಡೆ ನೀವು ಸರ್ಕ್ಯುಲೇಟ್ ಆಗೋದು ನೋಡೇ ಇರ್ತೀರಾ. ಬೇರೆ ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ಬಿದ್ದಿರುವಂಥ ಪೋಸ್ಟ್ಗಳು ನೋಡೇ ಇರ್ತೀರಾ. ಎಲ್ಲ ಸೆಮಿಸ್ಟ್ರಿಗಿದೆ, ಎಲ್ಲ ಫೆಸಿಲಿಟಿಗಳಿದೆ. ಈ ಫೆಸಿಲಿಟಿ ಇರುವಂಥ ಲಿಂಕ್ಸ್ಗಳಿರುವಂಥ ವೀಡಿಯೋಸ್ಗಳಿದೆ ಕೆಳಗಡೆ. ಸಬ್ಸ್ಕ್ರಿಪ್ಷನ್ ನೀವು ಒಂದ್ಸಲ ನೋಡಿಕೊಂಡ್ರೆ ಕೆಳಗಡೆ ಇರುವಂಥ ಡಿಸ್ಕ್ರಿಪ್ಷನಲ್ಲಿ ನೋಡಿಕೊಂಡ್ರೆ ನಿಮಗೆ ಕಂಪ್ಲೀಟಾಗಿ ಸಿಗುತ್ತೆ. ಎನಿಹೌ ನಾನು ಬೇಸಿಕಾಗಿ ಒಂದ್ಸಲ ಹೇಳ್ಬಿಡ್ತೀನಿ. ಇಲ್ಲಿರುವಂಥ ಎಲ್ಲ ಸಬ್ಜೆಕ್ಟ್ಸ್ಗಳಿದೆ, ಎಷ್ಟೋ ಸಬ್ಜೆಕ್ಟ್ಸ್ಗಳು ನಾವು ಮೆನ್ಷನ್ನೇ ಮಾಡಿಲ್ಲ. ಸೊ ನಿಮ್ಮ ಯಾವುದೇ ಸಬ್ಜೆಕ್ಟ್ಸ್ಗಳು ತೊಗೊಳ್ಳಿ, ಕಂಪ್ಲೀಟ್ ಲಾ ಸಬ್ಜೆಕ್ಟ್ 5 ಇಯರ್ LLB, 3 ಇಯರ್ LLB ಅಥವಾ ಈ 5 ಇಯರ್ LLBಯಲ್ಲಿ BA LLB, BCom LLB ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಇಲ್ಲಿರುವಂಥ LLB ಸಬ್ಜೆಕ್ಟ್ಸ್ಗಳು 5 ಇಯರ್ LLB ಇರುವಂಥ ಸಬ್ಜೆಕ್ಟ್ಸ್ಗಳು ಇದೆ. ಎನಿಹೌ ನೀವೊಂದು ಕಾಲ್ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಆಮೇಲೆ ನಾವು ಕೊಡುವಂಥ ಪ್ಯಾಕೇಜ್ ಏನು ಒಂದೊಂದು ಸಬ್ಜೆಕ್ಟ್ ಏನಾದರೂ ಕೊಡ್ತೀವಿ ಅಂತಂದರೆ ಒಂದೊಂದು ಸಬ್ಜೆಕ್ಟನ್ನು ಕೊಡ್ತೀವಿ. ಅದ್ರ ಜೊತೆ ನಮ್ಮದು ಸೆಮಿಸ್ಟರ್ ವೈಸ್ ಥರನೂ ಪ್ಯಾಕೇಜ್ ಕಂಪ್ಲೀಟ್ ಆಗಿರುತ್ತೆ. ಎರಡು ಮೀಡಿಯಮ್ನವರಿಗೆ, ಇಂಗ್ಲೀಷ್ ಮೀಡಿಯಮ್ನವ್ರಿಗೂ ಇರುತ್ತೆ, ಕನ್ನಡ ಮೀಡಿಯಮ್ನವ್ರಿಗೂ ಇರುತ್ತೆ. ಇಲ್ಲಿ ನಾನು ಸುಮ್ಮನೆ ಹಾಗೆ ಒಂದ್ಸಲ ಸ್ಲೈಡ್ಸ್ಗಳನ್ನು ತೆಗೆದುಕೊಂಡು ಹೋಗ್ತೇನೆ ಲಾಸ್ಟ್ ತನಕ.
ನೋಡ್ತಾ ಹೋಗಿ ನೀವು ಎಲ್ಲ ಸೆಮಿಸ್ಟರ್‌ಗೆ ಇರುವಂಥ ಪ್ಯಾಕೇಜ್‌ಗಳು, ಸೆಮಿಸ್ಟರ್ ವೈಸ್ ಪ್ಯಾಕೇಜ್‌ಗಳು, ಎರಡೂ ಮೀಡಿಯಮರಿಗೆ ಸಪೋರ್ಟ್ ಮಾಡುವಂಥ ಪ್ಯಾಕೇಜ್‌ಗಳೇ. ನೋಡಿ ಇದು 3 ಇಯರ್ LLB, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್, ಫಿಫ್ತ್ ಸೆಮ್, ಸಿಕ್ಸ್ತ್ ಸೆಮ್, 5 ಇಯರ್ LLB ಫಸ್ಟ್ ಸೆಮ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸೆವೆಂತ್, ಏಯ್ತ್, ನೈನ್ತ್, 10th. ಇದೇ ಥರ 5 ಇಯರ್ LLB ಬಿಕಾಮಿಂದ ಕಂಪ್ಲೀಟ್ ಆಗಿ 10th ಸೆಮ್ ತನಕನೂ ಕೂಡ ಇದೆ. ಹಾಗಿದ್ದಲ್ಲಿ ಸರ್ ಈಗ ಗೊತ್ತಾಯ್ತು ಕೋಚಿಂಗ್ ನಡೀತಾ ಇದೆ. ಸೊ ಕೋಚಿಂಗ್ ಎಲ್ಲ ಪೇಯ್ಡ್ ಆಗೇ ನಾವು ಕಂಪ್ಲೀಟ್ 100% ನೋಡಬೇಕು. ಈಗ ನೋಡ್ತಾ ಇರೋ ಡೆಮೋ ಅಂತ ನಮ್ಗೆ ಗೊತ್ತಾಯ್ತು. ಇಫ್ ಇನ್ ಕೇಸ್ ನಾವು ತಗೊಂಡ್ರೆ ಕೋಚಿಂಗ್ ನೀವೇನೇನು ಫೆಸಿಲಿಟಿ ಕೊಡ್ತೀರಾ ಸರ್ ಅನ್ನೋಂಥ ಪ್ರಶ್ನೆ ಎದ್ದೇಳುತ್ತೆ. ಇದನ್ನ 100% ಡೀಪ್ ಆಗಿ ಎಕ್ಸ್‌ಪ್ಲೇನ್ ಮಾಡಿರೋಂಥ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ನಾನು ಬೇಸಿಕ್ ಆಗಿ ನಿಮಗೆ ಹೇಳ್ತೀನಿ ಅಷ್ಟೇ. ಓಕೆ. ಸೊ 10 ಫೆಸಿಲಿಟಿಗಳು ಸೇರ್ಬಿಟ್ಟು ಒಂದೇ ಒಂದು ಫೆಸಿಲಿಟಿ ಅಂತ ನೀವು 10 ಫೆಸಿಲಿಟಿಗಳನ್ನ ತೆಗೆದುಕೊಳ್ಬೇಕಂದ್ರೆ ಒಂದು ಪ್ಯಾಕೇಜ್‌ನ ತಗೊಂಡ್ರೆ ಸಾಕು. ಆ ಪ್ಯಾಕೇಜ್ ಏನು, ಎತ್ತ, ಎಷ್ಟಿದೆ ಎಲ್ಲ ಅಂತೇಳಿ ಕಂಪ್ಲೀಟಾಗಿ ಎಲ್ಲಾ ಪೇಜಸ್‌ಗಳು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಇದೆ. ಆ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡ್ಕೊಂಡು ಹೇಳ್ತಾರೆ. ಎನಿಹೌ ಏನೇನು ಫೆಸಿಲಿಟಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲಾ ರೆಕಾರ್ಡ್ ಆಗಿರುವಂಥ ಕಂಪ್ಲೀಟ್ 100% ವಿಡಿಯೋಸ್‌ಗಳು. ಯಾವ ಥರ ಅಂತಂದ್ರೆ ಈಗ ನೀವು ನೋಡ್ತಾ ಇದ್ರಲ್ಲ ಯೂಟ್ಯೂಬಲ್ಲಿ, ಸೇಮ್ ಈಗ ನೋಡ್ತಾ ಇರೋದು ಒಂದೇ ಒಂದು ವಿಡಿಯೋ ಅಷ್ಟೇ. ಈಗ ಒಂದು ವಿಡಿಯೋ ನೀವು ಯಾವ ಥರ ನೋಡ್ತಾ ಇದ್ದೀರಾ, ಈ ಥರ 100% ಸಿಲೆಬಸ್. ಯಾಕಂದ್ರೆ 100% ಸಿಲೆಬಸ್‌ನ ಪಬ್ಲಿಕ್ ಆಗಿ ಬಿಡೋದಿಲ್ಲ. 100% ಸಿಲೆಬಸ್ ಬೇಕು ಅಂತಂದ್ರೆ ಪೇಯ್ಡ್ ತಗೋಬೇಕಾಗುತ್ತೆ. ಮೋರ್ ದ್ಯಾನ್ 300 ವಿಡಿಯೋಸ್ ಪರ್ ಸೆಮಿಸ್ಟರ್ ಆಯ್ತಾ? ಪರ್ ಸಬ್ಜೆಕ್ಟ್ ಮೋರ್ ದ್ಯಾನ್ 60-80 ವಿಡಿಯೋಸ್. ಈ ಥರ ಕಂಪ್ಲೀಟ್ ಆಗಿ 100% ಸಿಲೆಬಸ್. ನೀವು ಸಿಲೆಬಸ್ ಪಾಯಿಂಟ್‌ನ ಹಿಡ್ಕೊಂಡು ಮ್ಯಾಚ್ ಮಾಡಿದ್ರು ಕೂಡ ನಾವು ಒಂದು ಕ್ವೆಷನ್ ಕೂಡ ಒಂದು ಸಿಲೆಬಸ್ ಪಾಯಿಂಟಲ್ಲಿ ಒಂದು ಪಾಯಿಂಟನ್ನು ಬಿಟ್ಟಿರೋದಿಲ್ಲ. ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್‌ನ ಸಾಲ್ವ್ ಮಾಡಿರ್ತೀವಿ. ಅದನ್ನ ಸಾಲ್ವ್ ಮಾಡಿ ಅದ್ರ ಸೊಲ್ಯೂಷನ್ಸ್‌ಗಳನ್ನ ಕೊಟ್ಟಿರ್ತೀವಿ. ಸರ್ ಇದು ಈ ಕ್ಲಾಸಸ್‌ಗಳನ್ನ ನೋಡಿದ್ರೆ ಸಾಕಾ ಯೂಟ್ಯೂಬ್ ತರ ಇನ್ನೇನಾದ್ರೂ ಎಕ್ಸ್ಟ್ರಾ ಮಾಡ್ಬೇಕಾ ಅಂತಂದ್ರೆ ಇದಷ್ಟೇ ಅಲ್ಲದೆ ನಾವು ಆನ್‌ಲೈನ್ ಕ್ಲಾಸಸ್‌ಗಳನ್ನು ಕೂಡ ಕಂಡಕ್ಟ್ ಮಾಡ್ತೀವಿ. ಇಲ್ಲಿ ಕಂಡಕ್ಟ್ ಮಾಡುವಂಥ ಆನ್‌ಲೈನ್ ಕ್ಲಾಸಸ್‌ಗಳನ್ನ ಡೌಟ್ ಸೆಷನ್‌ಗೆ ಕಂಡಕ್ಟ್ ಮಾಡ್ತೀವಿ. ಅಥವಾ ಬೇರೆ ಹೈಕೋರ್ಟ್ ಅಡ್ವೊಕೇಟ್ಸ್‌ಗಳಿಂದ, ಪ್ರೊಫೆಸರ್ಸ್‌ಗಳಿಂದ, ಜಡ್ಜಸ್‌ಗಳಿಂದ ನಿಮ್ಮ ಪ್ರಾಕ್ಟಿಕಾಲಿಟಿಗೆ ಕನೆಕ್ಟ್ ಆಗೋ ಥರ, ಮುಂದೆ ಜೀವನಕ್ಕೆ ನಿಮಗೆ ಬೇಕಾಗೋ ಥರ, ಪ್ರಾಕ್ಟಿಕಾಲಿಟಿ ಕನೆಕ್ಟ್ ಆಗೋ ಥರ ಕ್ಲಾಸಸ್‌ಗಳನ್ನ ಕಂಡಕ್ಟ್ ಮಾಡ್ತೀವಿ. ಸೊ ಆಮೇಲೆ ನಿಮಗೆ ಏನೇ ಡೌಟ್ಸ್ ಇದ್ರೂ ನಿಮ್ಮ ಹತ್ರ ಮಾತಾಡಲಿಕ್ಕೆ ಡೈರೆಕ್ಟ್ ಆಗಿ ನಿಮ್ಮ ಹತ್ರ ಪ್ರೊಫೆಸರ್ಸ್ ನಂಬರ್ಸ್ ಇರುತ್ತೆ. ಅಂತಂದ್ರೆ ಇವನ್ ನನ್ನ ನಂಬರು ಕೂಡ ನಿಮ್ಮ ಹತ್ರ ಇರುತ್ತೆ. ಏನೇ ಡೌಟ್ಸ್ ಇದ್ರೂ ಮಾಡ್ಬೋದು. ನಮ್ದು ಕಂಪ್ಲೀಟ್ ಆಗಿ ಕಸ್ಟಮರ್ ಅಂಡ್ ರಿಲೇಶನ್‌ಶಿಪ್ಪು ತುಂಬಾ ನೀಟಾಗಿ ನಡೆಸುವಂಥ ಕಾರ್ಯಕ್ರಮದಲ್ಲಿ ನಾವು ನಡೆಸ್ತಾ ಇದ್ದೀವಿ. ನೋಟ್ಸ್ ಆಬ್ವಿಯಸ್ಲಿ ಎಲ್ರಿಗೂ ಬೇಕಲ್ವಾ? ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ 2 ಮೀಡಿಯಮಲ್ಲಿ ಸಿಗುತ್ತೆ. ಸರ್ ನೀವು ಹೇಳ್ತಾ ಇರಲ್ಲ ಇದೆಲ್ಲ 2 ಮೀಡಿಯಂ ಅಲ್ಲ ಕ್ಲಾಸಸ್‌ಗಳು ಮತ್ತೆ ನೋಟ್ಸು, ಆನ್‌ಲೈನ್ ಕ್ಲಾಸ್ ಎಲ್ಲ ಅಂತ. ಕನ್ನಡ ಮೀಡಿಯಮವರಿಗೂ ಹೆಲ್ಪ್ ಆಗಲಿ, ಇಂಗ್ಲಿಷ್ ಮೀಡಿಯಂವರೆಗೂ ಹೆಲ್ಪ್ ಆಗಲಿ ಅಂತ ಬೇಸಿಕಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮೀಡಿಯಮಲ್ಲಿ ಹೆಲ್ಪ್ ಆಗಲಿ ಅಂತೇಳಿ ಅವ್ರಿಗೋಸ್ಕರ ಅಂತಾನೂ ಕೂಡ ಸ್ಟಾರ್ಟ್ ಮಾಡಿರುವಂಥದ್ದು. ಇದು 2 ಮೀಡಿಯಮಲ್ಲಿ ಇದೆ. ನಮ್ಮ ಟೀಮ್ ಕಡೆಯಿಂದ ಯಾವಾಗಲೂ ಕೂಡ ನಿಮಗೆ ಸಪೋರ್ಟ್ ಇರುತ್ತೆ. 24/7 ಯಾವಾಗಾದ್ರೂ ಕಾಲ್ ಮಾಡಿ. ಒಂದೇ ಒಂದು ಕಾಲ್ ಮಾಡಿ ನಮ್ಮ ಟೀಮ್‌ನವ್ರು ಪಿಕ್ ಮಾಡ್ತಾರೆ. ಸೊ ಅದಾದ್ಮೇಲೆ ಅಸೈನ್‌ಮೆಂಟ್, ಇಂಟರ್ನ್‌ಶಿಪ್, ಸೆಮಿನಾರ್ ಅಂತ ಏನಾದ್ರು ಕಾಲೇಜಲ್ಲಿ ಕೊಡ್ತಾರೆ. ಅದು ಕಂಪ್ಲೀಟ್ ಆಗಿ ಸಪೋರ್ಟ್ ಇರುತ್ತೆ. ನನ್ನ ಕಡೆಯಿಂದ ಬೇಸಿಕಲಿ ನನ್ನ ಕಡೆಯಿಂದ ಆಸ್ ಎ ಸ್ಟೂಡೆಂಟ್ ಆಗಿ ಲರ್ನಿಂಗ್ ಪರ್ಪಸ್ಸಿಗೋಸ್ಕರ ನಿಮಗೆ ಫ್ರೀ ಲೀಗಲ್ ಅಡ್ವೈಸ್ ಅನ್ನು ಕೂಡ ನಾವು ಕೊಡ್ತೀವಿ. ಸೊ ಅದಾದ್ಮೇಲೆ ಕನ್ನಡ ಆಂಡ್ ಇಂಗ್ಲಿಷ್ ಮೀಡಿಯಮಲ್ಲಿ 2 ಮೀಡಿಯಮಲ್ಲೂ ಕ್ಲಾಸ್ ನಡೆಯುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸರ್ ನಾನು ಆನ್‌ಲೈನ್ ಕ್ಲಾಸಸ್‌ನ ಅಟೆಂಡ್ ಮಾಡಕ್ಕಾಗಿಲ್ಲ. ಸ್ವಲ್ಪ ವರ್ಕ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಬೇಸಿಕಲಿ ನಾವೆಲ್ಲ ಜಾಸ್ತಿ ಮಾಡ್ತಾ ಇರೋದು, ಪ್ರಿಫರ್ ಮಾಡ್ತಾ ಇರೋದು ಯಾವ ರೀತಿ ಅಂತಂದ್ರೆ ನಮ್ಗೆ ಗೊತ್ತಿದೆ ಪರಿಸ್ಥಿತಿ. ಮನೆ ಕೆಲಸ ಇರುತ್ತೆ, ವರ್ಕ್ ಮಾಡ್ಕೊಂಡಿರ್ತೀರಾ, ಪಾರ್ಟ್ ಟೈಮ್ ವರ್ಕ್, ಫುಲ್ ಟೈಮ್ ವರ್ಕ್, ಓನ್ ಬಿಸ್ನೆಸ್ ಇಟ್ಕೊಂಡಿರ್ತೀರಾ, ಹೌಸ್ ವೈಫ್ ಇರ್ತೀರಾ, ಇಲ್ಲ ಫುಲ್ ಟೈಮ್ ಹೋಗ್ತಾ ಇರ್ತೀರಾ, ಅರ್ಥ ಆಗ್ತಾ ಇರಲ್ಲ. ಅಂಥವರಿಗೂ ಕೂಡ ನಾವು ಈ ಫೆಸಿಲಿಟಿನ ಮಾಡ್ಕೊಳ್ತಾ ಇದೀವಿ. ಪ್ರೀವಿಯಸ್ ಇಯರ್ ಸಪೋರ್ಟ್ ಇರುತ್ತೆ. ಪ್ರೀವಿಯಸ್ ಇಯರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ. ಫರ್ದರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ. ಒಂದ್ಸಲ ಹೇಳ್ಬೇಕಂದ್ರೆ ನೀವು ಒಂದ್ಸಲ ಜಾಯ್ನ್ ಆದ್ರೆ 100% ಜವಾಬ್ದಾರಿ ನಾವು ತಗೊಳ್ತೀವಿ. ಸೊ ನೀವು ಕಾಲೇಜಿಗೆ ಜಾಯ್ನ್ ಆಗಿ ಸರ್ಟಿಫಿಕೇಟ್ ಅಲ್ಲಿಂದ ತಗೊಳ್ತೀರಾ, ಟ್ರೈನ್ ನಮ್ಮ ಕಡೆಯಿಂದ ಕಂಪ್ಲೀಟ್ ಆಗಿ ಆಗ್ತೀರಾ. ಈ ರೀತಿಯಾದಂಥ ಫೆಸಿಲಿಟಿನ ಕೊಡ್ತೀವಿ. 10 ಫೆಸಿಲಿಟಿಗೂ ಒಂದೇ ಒಂದು ಪ್ಯಾಕೇಜ್ ತಗೊಳ್ತಾ ಇರೋದು. ಸೊ ಅದನ್ನೆಲ್ಲ ಬೇಕು ಅಂತಂದ್ರೆ ಪ್ರತಿ ಪೇಜಲ್ಲಿ ಕೊಡ್ತಾ ಇರುವಂಥ ನಂಬರ್ಸ್‌ಗಳಿಗೆ ಕಾಲ್ ಮಾಡ್ಕೊಳ್ಳಿ. ಸೊ ನಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡೋದು? ಬರೀ ನಂಬರ್ಸ್ ಕಾಲ್ ಮಾಡೋದಾ ಅಂತ ನೀವೇನಾದ್ರು ಕೇಳಿದ್ರೆ, ಬರೀ ನಂಬರ್ಸ್ ಅಂತಲ್ಲ, ಕಾಂಟ್ಯಾಕ್ಟ್ ನಂಬರ್‌ಗಳನ್ನ 2 ನಂಬರ್‌ಗಳನ್ನು ಇಲ್ಲಿ ಕೊಟ್ಟಿದ್ದೀವಿ. ಅಪಾರ್ಟ್ ಫ್ರಮ್ ದಿಸ್ ಈ ಕಾಂಟ್ಯಾಕ್ಟ್ ನಂಬರು ನಮ್ಮ ಅಫಿಷಿಯಲ್ ಚಾನೆಲ್ಸ್‌ಗಳೆಲ್ಲ ವಾಟ್ಸಪ್, ಟೆಲಿಗ್ರಾಮ್, ಇನ್ಸ್ಟಾ, ಫೇಸ್‌ಬುಕ್, ವೆಬ್‌ಸೈಟ್, ಓನ್ ಅಪ್ಲಿಕೇಶನ್ ಪ್ಲೇ ಸ್ಟೋರಲ್ಲೂ ಕೂಡ ಇದೆ. ಅದರಲ್ಲೂ ಕೂಡ ನಾವು ಸಿಗ್ತೀವಿ. ನಿಮಗೆ ಕೊಡುವಂಥ ಎಲ್ಲಾ ಫೆಸಿಲಿಟೀಸ್‌ಗಳು ನಮ್ಮ ಅಪ್ಲಿಕೇಶನ್ ನಾವು ಕೊಡ್ತಾ ಹೋಗ್ತೀವಿ. ಪ್ಯಾರಲಲ್ ಆಗಿ ಇನ್ನೊಂದು ಆಪರೇಷನ್ ಆಗಿ ಅಂತ ಫೇಸ್‌ಬುಕ್ಕಲ್ಲೂ ಕೂಡ ಕೊಡ್ತಾ ಹೋಗ್ತೀವಿ. ಸೊ ನೀವು ಜಸ್ಟ್ ಮಾಡಬೇಕಾಗಿರೋ ಒಂದೇ ಕೆಲಸ, ಒಂದು ಕಾಲ್‌ನ ಮಾಡ್ಬೇಕಷ್ಟೇ ಈ ನಂಬರ್ಸ್‌ಗಳಿಗೆ. ಏನ್ ಗೊತ್ತಾ? ಜಸ್ಟ್ ಒಂದು ಕಾಲ್ ಮಾಡ್ಕೊಳ್ಳಿ. ಏನೇ ಡೌಟ್ಸ್ ಇದ್ರೂ ಕೇಳಿ. ಯಾವ ರೀತಿ ಇದೆ ಏನು ಅಂತ 2 ನಿಮಿಷ ಕೇಳೋದ್ರಲ್ಲಿ ಏನಿದೆ? ಇಡೀ ಸೆಮಿಸ್ಟರ್‌ನೇ ಕೊಡ್ತಾ ಇದ್ದಾರೆ 6 ತಿಂಗಳು. ಕೇಳಿ ನೋಡಿ ಒಂದ್ಸಲ. ಸೊ ವೆಲ್ ಈಗ ಸರ್ ಈಗ ಹೇಳ್ತಾ ಇದ್ದೀರಾ, ನೋಡಿದ್ವಿ. ಸ್ವಲ್ಪ ವಿಡಿಯೋಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ. ಏನಾದ್ರೂ ಇದೆ ಅಂತ ನಂಬಕ್ಕೆ ಒಂದಿಷ್ಟು ಡೆಮೋ ತರ ಯಾವ್ಯಾವ ವಿಡಿಯೋಸ್‌ಗಳಿದೆ ಅಂತ ನೀವು ತೋರಿಸ್ತೀರಾ ಅಂತ ಏನಾದ್ರು ಕೇಳಿದ್ರೆ, ನಾನಿಲ್ಲಿ ತೋರಿಸ್ತೇನೆ. ಕೆಲವೊಂದು ಸಬ್ಜೆಕ್ಟ್ಸ್‌ಗಳು ನಿಮಗೆ ತೋರಿಸ್ತೇನೆ. ಕಾಂಟ್ರಾಕ್ಟ್ ಲಾ 2 ಸಬ್ಜೆಕ್ಟ್ ಇದೆ. ಕಾಂಟ್ರಾಕ್ಟ್ 1 ಸಬ್ಜೆಕ್ಟ್ ಇದೆ. BNSS ರೀಸೆಂಟ್ ಆಗಿ ಅಪ್ಡೇಟ್ ಆಗಿರೋ ಸಬ್ಜೆಕ್ಟು. BNS ರೀಸೆಂಟ್ ಆಗಿರೋ ಅಪ್ಡೇಟ್ ಆಗಿರುವಂಥ ಸಬ್ಜೆಕ್ಟು. ಆಮೇಲೆ ನಿಮಗೆ IPC ಸಬ್ಜೆಕ್ಟು. ಇನ್ನು ಉಳಿದು ಬೇರೆ ಎಲ್ಲ ಸಬ್ಜೆಕ್ಟ್ ನೋಡಬೇಕು ಅಂತಂದ್ರೆ ಕಾಂಟ್ರಾಕ್ಟ್ ಲಾ 1 ಆಗಿರಬಹುದು. ಕಾನ್ಸ್ಟಿಟ್ಯೂಷನ್ ಲಾ 2 ಆಗಿರಬಹುದು. ಕಾನ್ಸ್ಟಿಟ್ಯೂಷನ್ ಲಾ 1 ಆಗಿರಬಹುದು. ಪ್ರತಿ ಸಬ್ಜೆಕ್ಟ್ ನಾನು ಏನು ಬ್ಲೂ ಕಲರ್ ಪೇಜಲ್ಲಿ ತೋರಿಸಿದ್ನಲ್ಲ ಕಂಪ್ಲೀಟ್ ಆಗಿ ಎಲ್ಲಾ ಸಬ್ಜೆಕ್ಟ್ಸ್‌ಗಳಿದೆ. ಈಗ ಹಾಗಿದ್ದಲ್ಲಿ ಯಾವ ರೀತಿ ಕೊಡ್ತೀರಾ ಅಂತಂದ್ರೆ ಈ ರೀತಿ ಫೋಲ್ಡರ್ ವೈಸ್ ಮಾಡ್ಬಿಟ್ಟು ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಕಂಪ್ಲೀಟ್ ಆಗಿ ಯೂನಿಟ್ ವೈಸ್ ಫೋಲ್ಡರ್ ವೈಸ್ ಮಾಡ್ಬಿಟ್ಟು ಪ್ರೊವೈಡ್ ಮಾಡ್ತೀವಿ. ಎಲ್ಲಾ ಸೆಮಿಸ್ಟರ್‌ದು ಕೂಡ ಇದೆ. ನಾನು ಎಲ್ಲದನ್ನು ಎಕ್ಸ್‌ಪ್ಲೇನ್ ಮಾಡ್ತಾ ಹೋಗಲ್ಲ. ನೋಟ್ಸ್ ಏನಾದ್ರು ಡೆಮೋ ನೋಡಬೇಕು ಅಂತಂದ್ರೆ ಇಲ್ಲಿದೆ ನೋಟ್ಸು. ಯಾವುದೋ ಒಂದು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ರೀತಿ ನಾವು ಕ್ಲೀನ್ ಆಗಿ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್‌ಗಳನ್ನ ಸಾಲ್ವ್ ಮಾಡಿದಂಥ ನೋಟ್ಸ್‌ಗಳನ್ನ ನಿಮಗೆ ಕೊಡ್ತಾ ಹೋಗ್ತೀವಿ. ಯಾವ್ಯಾವ ರೀತಿ ಏನೇನಿರುತ್ತೆ ಅಂತ 100% ನೋಟ್ಸ್‌ಗಳು ನಿಮ್ಮ ಕೈಯಲ್ಲಿರುತ್ತೆ. ಸೊ ಇಂಥ ನೋಟ್ಸ್‌ಗಳು
ಬರೇ ಕನ್ನಡ ಮೀಡಿಯಮಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಇರುತ್ತಾ? ಇಲ್ಲ. ಕನ್ನಡ ಮೀಡಿಯಂನವರಿಗೂ ಕೂಡ ಅಷ್ಟೇ ಚೆನ್ನಾಗಿ ಇಂಗ್ಲೀಷ್ ಮೀಡಿಯಂನವ್ರು ಏನು ಓದ್ತಾರೆ, ಅದನ್ನೇ ಕನ್ನಡ ಮೀಡಿಯಂ ಓದೋ ರೀತಿಯಲ್ಲಿ ಮಾಡ್ಕೊಡ್ತೀವಿ. ಆಮೇಲೆ ನಮ್ದು ನೋಟ್ಸ್‌ಗಳೆಲ್ಲ ಪಿಕ್ಚರ್‌ಲೈಸ್ ಇರುತ್ತೆ ಅರ್ಥ ಆಗೋ ಥರ ಕ್ಲೀನಾಗಿ. ನೋಡಿ ಇಲ್ಲಿ ಕಾಣ್ತಾ ಇದೆ ಡಿಸ್‌ಪ್ಲೇ ಮೇಲೆ ನಿಮ್ಗೆ. ಅಪಾರ್ಟ್ ಫ್ರಮ್ ದಿಸ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಿವಿಯಸ್ ಇಯರ್ ಕ್ವೆಷನ್ ಪೇಪರ್ಸ್‌ಗಳನ್ನು ಕೊಟ್ಟು, ಎಕ್ಸಾಮ್ ಟೈಮಲ್ಲಿ ಅದನ್ನ ಸಾಲ್ವ್ ಮಾಡಿ, ಅದಕ್ಕೆ ಆನ್ಸರ್ಸ್‌ಗಳನ್ನ ಕೊಟ್ಟು, ನಿಮ್ಗೆ ಏನ್ ಬೇಕೋ 100%ನ್ನ ಮಾಡ್ಕೊಡುವಂತ ಫೆಸಿಲಿಟಿನ ನಾವು ಮಾಡ್ತಾ ಇದೀವಿ. ಇಲ್ಲಿ ನಾನು ತೋರಿಸ್ತಾ ಇರೋಂಥದ್ದು ಯಾವುದೋ ಒಂದೇ ಡೆಮೋಗೋಸ್ಕರ ತೋರಿಸ್ತಾ ಇದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಷನ್ಸ್‌ಗಳನ್ನ ಸಾಲ್ವ್ ಮಾಡ್ತೀವಿ. ಎಕ್ಸಾಮ್ ಟೈಮಲ್ಲಂತೂ ನಾವು ಕಂಟಿನ್ಯೂಯಸ್ ಆಗಿ ನಿಮ್ ಜೊತೆ ಕನೆಕ್ಟೇ ಇರ್ತೀವಿ. ನಿಮ್ಮ ಪ್ರಾಬ್ಲಮ್ಸು ಅಥವಾ ಏನೋ ಶಾರ್ಟ್ ನೋಟ್, ಲಾಂಗ್ ಆನ್ಸರ್ ಏನೇ ಕೇಳಿ ಎಲ್ಲದಕ್ಕೂ ನಮ್ಮಲ್ಲಿ ಸೊಲ್ಯೂಷನ್ ಇರುತ್ತೆ. ಇದಿಷ್ಟು ಫೆಸಿಲಿಟಿಗಳನ್ನ ನಿಮಗೇನಾದ್ರೂ ಬೇಕು ಅಂತಂತಂದ್ರೆ ನೀವು ಕಂಪ್ಲೀಟ್ ಆಗಿ ನಮ್ ಜೊತೆ ಜಾಯಿನ್ ಆಗ್ಬೇಕಾಗುತ್ತೆ. ಇಲ್ಲೊಂದ್ ಸಣ್ಣ ಅಟೆಂಡೆನ್ಸ್ ಶೀಟನ್ನ ಹಾಕಿದೀನಿ ಅಷ್ಟೇ. ಸರ್ ಈಗ ಆಗಿದ್ದಲ್ಲಿ ನೀವು ಹೇಳಿದ್ದೆಲ್ಲ ನನಗೆ ಅರ್ಥ ಆಯ್ತು. ತುಂಬಾ ಇಷ್ಟ ಆಗಿದೆ ಸರ್. ಈಗ ನಾನು ಜಾಯಿನ್ ಆಗ್ಬೇಕಂತ ಡಿಸೈಡ್ ಆಗಿದ್ದೀನಿ. ಹೇಗ್ ಸರ್ ನಾನು ಇದೆಲ್ಲ ಫೆಸಿಲಿಟಿಗಳು ತಗೊಂಡು ಜಾಯಿನ್ ಆಗೋದು ಅಂತಂತಂದ್ರೆ, ಮಾಡ್ಬೇಕಾಗಿರೋದು ಇಷ್ಟೇ. ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಈ ನಂಬರ್‌ಗಳಿಗೆ ಜಸ್ಟ್ ಕಾಲ್ ಮಾಡ್ಬೇಕಷ್ಟೇ. ನೋಡಿ ಸೇರೋದೇನೋ ಸೇರ್ಬಿಟ್ಟಿದ್ದೀರಾ ಆಯ್ತಾ? ಈಗ ಹೇಗಾದ್ರೂ ಪಾಸ್ ಮಾಡ್ಕೊಂಡು ಹೋಗ್ಲೇಬೇಕು. ಈ ಸೆಮ್ ಇಲ್ಲ ಅಂದ್ರೆ ನೆಕ್ಸ್ಟ್ ಸೆಮ್ ಆದ್ರೂ ಪಾಸ್ ಮಾಡ್ಲೇಬೇಕು. ಎಲ್ಲೆಲ್ಲಿ ಮುಗಿಸ್ಬೇಕಂತ ನಿರ್ಧಾರ ಮಾಡಿದ್ರೆ ಮುಗಿಸ್ಲೇಬೇಕು. ಕಷ್ಟ ಆಗ್ತಿದ್ಯಾ? ಅರ್ಥ ಆಗ್ತಿಲ್ವಾ? ಕೆಲಸ ಮಾಡ್ಕೊಂಡು ಮಾಡ್ತೀರಾ? ಪಾರ್ಟ್ ಟೈಮಾ? ಫುಲ್ ಟೈಮಾ? ಆರಾಮಾಗಿ ಬೇಸಿಕ್ ಒಂದು ಮಿನಿಮಲ್ ಚಾರ್ಜಸ್ ಅಲ್ಲಿ ಕ್ಲೋಸ್ ಮಾಡ್ಕೊಂಡು ಮಾಡ್ತಾರೆ. ದಯವಿಟ್ಟು ಇಲ್ಲಿಗೆ ಕಾಲ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಯಾವ್ಯಾವ ಫೆಸಿಲಿಟಿಗಳಿದೆ ಅನ್ನುವಂಥದ್ದೇ ಗೊತ್ತಿರಲಿಲ್ಲ ಸ್ಟೂಡೆಂಟ್ಸ್‌ಗಳಿಗೆ. ಸೊ ಅದಕ್ಕೋಸ್ಕರ ನಾವು ಇದನ್ನ ಸೇರಿಸಿ ಕೊಡ್ತಾ ಇದೀವಿ. ಜೊತೆಯಲ್ಲೇ ಈ ರೀತಿ ಎಲ್ಲ ಫೆಸಿಲಿಟಿ ಇದೆ. ನಿಮಗೆ 100% ವೀಡಿಯೋಸ್‌ಗಳು ಬೇಕು ಅಂತಂದ್ರೆ ನೀವು ಪೇಯ್ಡ್ ತಗೋಬೇಕಾಗುತ್ತೆ. ಇಲ್ಲಿರುವಂಥ ನಂಬರ್‌ಗಳಿಗೆ ಕಾಲ್ ಮಾಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇಲ್ಲಿ ಬಿಡ್ತಾ ಇರುವಂಥ ವೀಡಿಯೋಸ್‌ಗಳೆಲ್ಲ ಪಬ್ಲಿಕ್ಕಿಗೆ ಡೆಮೋ ಪರ್ಪಸ್ಸಿಗೋಸ್ಕರ ಅಂತ ಯೂಟ್ಯೂಬಲ್ಲಿ ಆಗಿರ್ಬೋದು, ಟೆಲಿಗ್ರಾಮಲ್ಲಿ, ಇನ್ಸ್ಟಾದಲ್ಲಿ, ಫೇಸ್‌ಬುಕ್ಕಲ್ಲಿ ಸ್ವಲ್ಪ ಲೈಟಾಗಿ ಏನು ಬಿಡ್ತಾ ಇದೀವಿ ನಾವು. ಸ್ಟಾರ್ಟಿಂಗ್ ಒಂದು 5% ಬಿಡ್ತಾ ಇಲ್ಲ ಅಷ್ಟೇ ನಾವು. ಇನ್ನು 95% ಹೈಡ್ ಆಗಿದೆ. ಕಂಪ್ಲೀಟ್ ಆಗಿ ಪೇಯ್ಡ್ ಇದೆ. ಕಂಪ್ಲೀಟ್ ಆಗಿದೆ ಎಲ್ಲ ಫೆಸಿಲಿಟೀಸ್‌ಗಳು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಪಾರ್ಟ್ ರಿಲೀಸ್ ಮಾಡ್ತೀವಿ ಅಥವಾ ನೋಟ್ಸ್ ಏನಾದ್ರೂ ಸಿಗುತ್ತೆ. ಆ ರೀತಿ ನೀವು ಎಕ್ಸ್ಪೆಕ್ಟೇಷನ್ ಮಾಡೋದ್ಕಿಂತ ಒಂದು ಕಾಲ್ ಮಾಡ್ಕೊಳ್ಳುವಂಥದ್ದು ತುಂಬಾ ಒಳ್ಳೆಯದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ತುಂಬಾ ಪೇಷನ್ಸ್ ಆಗಿ ತುಂಬಾ ಸಪೋರ್ಟ್ ಮಾಡ್ತಾ ವಿಡಿಯೋಸ್‌ಗಳನ್ನ ನೋಡ್ತಾ ಇದ್ದೀರಾ. ಸೊ ನಿಮ್ಮ ಫ್ರೆಂಡ್ ಸರ್ಕಲ್‌ಗೆ ದಯವಿಟ್ಟು ಶೇರ್ ಮಾಡಿ. ಅವರಿಗೂ ಅರ್ಥ ಆಗ್ಲಿ, ಗೊತ್ತಾಗ್ಲಿ ಈ ರೀತಿ ಇಷ್ಟೇ ಸುಲಭವಾಗಿ ಆರಾಮಾಗಿ ಕ್ಲಾಸಸ್‌ಗಳನ್ನು ಮುಗಿಸ್ಕೊಳ್ತಾ ಇದ್ದಾರೆ ಅಂತ. ನೋಡಿ ನಾನು ಹೇಳ್ತಾ ಇದ್ದೀನಿ ಲಾ ತುಂಬಾ ಸುಲಭ ಇದೆ. ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಬೇಡ. ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ನಡೆಯುವಂಥ ವಿಷಯಗಳೇ ಲಾ. ಅದನ್ನ ನಾವು ಸೆಕ್ಷನ್ಸ್‌ಗಳಿಗೆ, ಕೇಸ್ ಲಾಸ್‌ಗಳಿಗೆ ಅಟ್ಯಾಚ್ ಮಾಡಿ ಓದ್ತೀವಷ್ಟೇ. ಅಷ್ಟೇ ಇರೋದು ಲಾ ಅದು. ಜಾಸ್ತಿ ಏನಿಲ್ಲ. ಸೊ ನಿಮ್ಮ ಫ್ರೆಂಡ್ಸ್‌ಗಳಿಗೆ ಪ್ರತಿ ನಿಮ್ಮ ವಾಟ್ಸಪ್ ಕಾಲೇಜ್ ಗ್ರೂಪ್ಸ್‌ಗಳಲ್ಲಿ ಶೇರ್ ಮಾಡಿ. ಅವರಿಗೂ ಕೂಡ ಅರ್ಥ ಆಗ್ಲಿ. ನಿಮ್ಮ ಸ್ಟಡಿ ಸರ್ಕಲಲ್ಲಿ ಶೇರ್ ಮಾಡಿ. ಅವರಿಗೂ ಕೂಡ ಗೊತ್ತಾಗ್ಲಿ. ಸೊ ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್. ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು.